ನರೇಗಾ ಯೋಜನೆಯಲ್ಲಿನ ತಪ್ಪುಗಳನ್ನು ಕೇಂದ್ರ ಸರ್ಕಾರ ಬಿಬಿಜಿ ರಾಮ್ಜಿ ಹೆಸರಿನಲ್ಲಿ ಸರಿಪಡಿಸಲು ಕ್ರಮ ಕೈಗೊಂಡಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನರೇಗಾ ಬಚಾವೋ ಆಂದೋಲನ ಮಾಡಲು ಹೊರಟಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ಟೀಕಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು, ನರೇಗಾದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೆ ಹಣ ಲೂಟಿ ಮಾಡಿದವರನ್ನು ರಕ್ಷಿಸಲು ಆಂದೋಲನ ಮಾಡುತ್ತಿದೆಯೇ ಎಂಬುದಕ್ಕೆ ಉತ್ತರ ನೀಡಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಸರಿದೂಗಿಸಲು ಸಾಧ್ಯವಾಗದೆ ಜನರ ಮೇಲೆ ತೆರಿಗೆ ಹೊರೆ ಹಾಕುತ್ತಿದೆ. ಗೃಹಲಕ್ಷ್ಮಿ ಹೆಸರಿನಲ್ಲಿ 2,000 ರೂಪಾಯಿ ನೀಡಿ 5,000 ರೂಪಾಯಿ ತೆರಿಗೆ ವಸೂಲಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಹಿಂದೆ 2004ರಲ್ಲಿ ಯುಪಿಎ ಸರ್ಕಾರ ಜಾರಿಗೊಳಿಸಿದ್ದ ನರೇಗಾ ಯೋಜನೆಯಲ್ಲಿ 10 ಹಲವು ಲೋಪದೋಷಗಳಿದ್ದು ಭಾರೀ ಭ್ರಷ್ಟಾಚಾರ ನಡೆದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯೋಜನೆಯನ್ನು ಪರಿಷ್ಕರಿಸಿ ಸಾಕಷ್ಟು ಸುಧಾರಣೆ ತಂದಿತ್ತು. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದೆ ಎಂದು ಅವರು ಹೇಳಿದರು. ಜಿರಾಮ್ಜಿ ಯೋಜನೆಯಿಂದ ರೈತರಿಗೆ, ಬಡ ಕೃಷಿ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸದರಿ ಯೋಜನೆಯಡಿ ಭ್ರಷ್ಟಾಚಾರಕ್ಕೆ ಅವಕಾಶವಿರುವುದಿಲ್ಲ. ಅರ್ಹರಿಗೆ ಯೋಜನೆ ತಲುಪಲಿದ್ದು ಜನಪ್ರತಿನಿಧಿಗಳು ಮತ್ತು ಪಂಚಾಯಿತಿಗಳ ಹೊಣೆಗಾರಿಕೆ ಹೆಚ್ಚಾಗಲಿದೆ. ಇದನ್ನು ಸಹಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರ ನರೇಗಾ ಬಚಾವೋ ಆಂದೋಲನ ಮಾಡಲು ಹೊರಟಿರುವುದು ಯಾವ ಕಾರಣಕ್ಕಾಗಿ ಎಂಬುದನ್ನು ಜನರಿಗೆ ತಿಳಿಸಬೇಕೆಂದು ಸುಧಾಕರ್ ಒತ್ತಾಯಿಸಿದರು. ಈ ಯೋಜನೆಯಲ್ಲಿ ಅನೇಕ ಅಂದ್ರೆ 2004ರಲ್ಲಿ ಈ ಯೋಜನೆ ಮಾಡಿದಂಥದ್ದು. ರೈತರಿಗೆ ಕೂಲಿ ಕಾರ್ಮಿಕರು ಸಿಗ್ತಾ ಇದ್ರೆ ಬೆಳೆಗಳನ್ನ ಕಟಾವು ಮಾಡೋದಕ್ಕೆ, ಬೆಳೆಗಳನ್ನ ಬೆಳೆಯೋದೇ ಯಾವುದೇ ತಂತ್ರಜ್ಞಾನವನ್ನು ಅಳವಡಿಸಿರ್ಲಿಲ್ಲ ಹಿಂದೆ. ಇವತ್ತು GPS ಅನ್ನ ಟ್ಯಾಗ್ ಮಾಡಿದ್ದೇವೆ ನಾವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಕೂಡ ಟ್ಯಾಗ್ ಮಾಡಿ ಯಾರಲ್ಲಿ ಬಂದಿದ್ರೆ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಇದೆ. ಈಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯಾವ್ದೋ ಕಾಗದದಲ್ಲಿ ಬರೆಯೋದಲ್ಲ, ಹಾಜರಿದ್ದಾರ ಇಲ್ವಾ ಅಂತ ಡೂಪ್ಲಿಕೇಟ್ ಮಾಡೋಂಗಿಲ್ಲ. ₹1 ಭ್ರಷ್ಟಾಚಾರ ಆಗಲ್ಲ ಈಗ.